ಪ್ರತಿಯೊಬ್ಬರೂ ಬಯಸ್ತಾರೆ ನಾವು ಬೇರೆಯವರಿಗಿಂತ ಸುಂದರವಾಗಿ ಕಾಣಿಸಬೇಕು, ಹೆಲ್ದಿ ಮತ್ತು ಗ್ಲೋಯಿಂಗ್ ಆಗಿ ಕಾಣಿಸಬೇಕು ಅಂತ. ಗಂಡಸರೇ ಇರಲಿ ಹೆಂಗಸರೇ ಇರಲಿ, ಹೆಲ್ದಿ ಮತ್ತು ಗ್ಲೋಯಿಂಗ್ ಆಗಿರುವ ಮುಖ ಎಲ್ಲರಿಗೂ ಇಷ್ಟ ಅಲ್ವಾ? ಹಾಗೆ ಗ್ಲೋಯಿಂಗ್ ಸ್ಕಿನ್ ಅನ್ನ ಪಡಿಲಿಕ್ಕೆ ಅಥವಾ ನಮ್ಮ ಮುಖ ಸುಂದರವಾಗಿ ಕಾಣಿಸಬೇಕು ಅಂತ ಏನೇನೆಲ್ಲ ಹಚ್ಕೋತೀವಿ, ಯಾವುದೋ ಕ್ರೀಮ್ಸ್, ಲೋಷನ್ಸ್, ಬ್ಯೂಟಿ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲದೆ ಮನೆಯಲ್ಲೇ ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಕೂಡ ಹಚ್ಕೋತಾ ಇರ್ತೀವಿ. ಫ್ರೆಂಡ್ಸ್, ಇದರಿಂದ ಸ್ವಲ್ಪ ಸಮಯದ ತನಕ ಅಷ್ಟೇ ನಮ್ಮ ಸ್ಕಿನ್ ಸುಂದರವಾಗಿ ಕಾಣಿಸುತ್ತೆ, ಆದರೆ ನಮ್ಮ ಸ್ಕಿನ್ ಹೆಲ್ದಿ ಆಗಲ್ಲ, ನಮಗೆ ಬೇಕಾಗಿರುವ ಗ್ಲೋ ಸಿಗಲ್ಲ, ನಮಗೆ ಬೇಕಾಗಿರುವ ಸ್ಮೂತ್ ಮತ್ತು ಆರೋಗ್ಯವಂತ ಸ್ಕಿನ್ ಸಿಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ನ್ಯಾಚುರಲಿ ಗ್ಲೋಯಿಂಗ್ ಮತ್ತು ಹೆಲ್ದಿ ಸ್ಕಿನ್ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತ ನಾನಿವತ್ತು ಹೇಳ್ತೀನಿ. ಫ್ರೆಂಡ್ಸ್, ನಿಮ್ಮ ಕೆಲವು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಸುಂದರವಾಗೋದಿದ್ರೆ, ನೀವು ಸುಂದರವಾಗಿ ಕಾಣಿಸೋದಿದ್ರೆ ವೈ ನಾಟ್ ಅಲ್ವಾ? ಕೆಲವು ಅಭ್ಯಾಸಗಳನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಗ್ಲೋಯಿಂಗ್ ಸ್ಕಿನ್ ಅನ್ನ ಪಡಿಬಹುದು. ಫ್ರೆಂಡ್ಸ್, ನಿಮಗೂ ಕೂಡ ಸುಂದರವಾದ ಸ್ಕಿನ್ ಬೇಕಾಗಿದ್ರೆ ಇವತ್ತಿಂದಲೇ ಕೆಲವು ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳಿ. ಸಿಂಪಲ್ ಆಗಿರುವ ಈ 10 ಅಭ್ಯಾಸಗಳು ನಿಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸಿ ಬಿಡುತ್ತೆ. ಬನ್ನಿ ತಿಳ್ಕೊಳ್ಳೋಣ ಅದರ ಬಗ್ಗೆ ಕಂಪ್ಲೀಟ್ ಆಗಿ. ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ಯೂಟ್ಯೂಬ್ ಫ್ರೆಂಡ್ ಸಿಂಧು. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇನ್ನು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಿಂಧು ಅಂತ. ಈ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ. ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಪ್ರಾಬ್ಲಮ್ಸ್ಗಳಿಗೆ ಪರಿಹಾರ ಪಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ. ಸೊ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಬಿಡಿ. ಹಾಗೆ ಲಾಸ್ಟ್ ವೀಕ್ ಜಾಯಿನ್ ಆಗಿರುವ ನಮ್ಮ ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಶುರು ಮಾಡೋಣ. ನ್ಯಾಚುರಲಿ ಗ್ಲೋಯಿಂಗ್, ಬ್ಯೂಟಿಫುಲ್ ಮತ್ತು ಹೆಲ್ದಿ ಸ್ಕಿನ್ ಪಡೀಲಿಕ್ಕೆ ರೂಢಿ ಮಾಡ್ಕೊಳ್ಬೇಕಾಗಿರುವ ಫಸ್ಟ್ ಅಭ್ಯಾಸ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರಿನಿಂದ ಮುಖವನ್ನು ತೊಳೆಯೋದು. ಯಾಕೆಂದರೆ ತಣ್ಣೀರು ಮುಖದ ಪೋರ್ಸನ್ನು ಮುಚ್ಚುವಂತಹ ಕೆಲಸ ಮಾಡುತ್ತೆ. ತಣ್ಣೀರು ಒಂದು ಆಂಟಿ ರಿಂಕಲ್ ಏಜೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ನೀವು ನೋಡಿರಬಹುದು, ಸೆಲೆಬ್ರಿಟೀಸ್ ತಮ್ಮ ಮುಖವನ್ನು ಐಸ್ ವಾಟರ್ನಲ್ಲಿ ಡಿಪ್ ಮಾಡ್ತಾರೆ. ಒಮ್ಮೆ ಗೂಗಲ್ ಮಾಡಿ ನೋಡಿ, ಕತ್ರೀನಾ ಕೈಫ್, ಆಲಿಯಾ ಭಟ್, ತಮನ್ನಾ ಭಾಟಿಯಾ, ದೀಪಿಕಾ ಪಡುಕೋಣೆ ಇವರಿಷ್ಟೇ ಅಲ್ಲ, ಇನ್ನೂ ಹಲವಾರು ಜನರ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ನ ಪಾರ್ಟ್ ಆಗಿರುತ್ತೆ ಈ ಕೋಲ್ಡ್ ವಾಟರ್ ಫೇಸ್ ವಾಷಿಂಗ್. ಫ್ರೆಂಡ್ಸ್, ಈ ಕೋಲ್ಡ್ ವಾಟರ್ ಅಂದರೆ ಈ ತಣ್ಣೀರು ನಿಮ್ಮ ಏಜಿಂಗ್ನ ಸ್ಲೋ ಡೌನ್ ಮಾಡುತ್ತೆ, ಮುಖದ ಚರ್ಮವನ್ನ ಟೈಟ್ ಮಾಡುತ್ತೆ. ಸೊ ಅಟ್ರಾಕ್ಟಿವ್ ಆಗಿರುವ ಸ್ಕಿನ್ ಬೇಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರಿನಿಂದ ಮುಖವನ್ನ ತೊಳಿಬೇಕಾಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದರೆ ಎದ್ದ ತಕ್ಷಣ ನೀರನ್ನು ಕುಡಿಯುವುದು. ಹೆಚ್ಚಿನ ಜನರು ಎದ್ದ ತಕ್ಷಣ ಟೀನೋ ಕಾಫಿಯನ್ನು ಕುಡಿತಾರೆ. ಬಟ್ ನಿಮಗೆ ಹೆಲ್ದಿ ಮತ್ತು ಗ್ಲೋಯಿಂಗ್ ಸ್ಕಿನ್ ಬೇಕಾಗಿದ್ರೆ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಬೇಕಾಗತ್ತೆ. ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗತ್ತೆ ಮತ್ತು ಇದರಿಂದ ದೇಹದಲ್ಲಿರುವ ಮಲಿನ ಮತ್ತು ವಿಷಕಾರಿ ಅಂಶಗಳು ಹೊರಹೋಗಿ ನಿಮ್ಮ ಸ್ಕಿನ್ ನ್ಯಾಚುರಲಿ ಗ್ಲೋಯಿಂಗ್ ಆಗುತ್ತೆ. ನೀವು ಬೇಕಾದರೆ ಬರೀ ನೀರಿನ ಬದಲಾಗಿ ಅದರ ಜೊತೆ ಈ ಲೆಮನ್ ಅಂಡ್ ಹನಿ ಅಥವಾ ಶುಂಠಿ, ನೆಲ್ಲಿಕಾಯಿ, ಸೌತೆಕಾಯಿಯನ್ನು ಸೇರಿಸಿ ಕೂಡ ಕುಡಿಬಹುದು. ಇದರಿಂದ ಬೆನಿಫಿಟ್ಸ್ ಡಬಲ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದರೆ ಪ್ರತಿದಿನ ಯೋಗ ಅಥವಾ ವ್ಯಾಯಾಮ ಮಾಡುವುದು. ಯೋಗ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಮಸಲ್ಸ್ ಟೈಟ್ ಆಗುತ್ತೆ. ಇದರ ಇನ್ನೊಂದು ಲಾಭ ಏನು ಅಂದರೆ ಯೋಗ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಮೆಂಟಲಿ ಶಾಂತವಾಗಿರೋದು, ಇಂಟರ್ನಲಿ ಪ್ರಶಾಂತತೆಯಿಂದ ಇರೋದ್ರ ಬೆನಿಫಿಟ್ಸ್ ನಿಮ್ಮ ಮುಖದ ಮೇಲೆ ಆಟೋಮ್ಯಾಟಿಕಲಿ ಕಾಣಿಸುತ್ತೆ. ಸೊ ರೆಗ್ಯುಲರ್ ಆಗಿ ಯೋಗ ಮಾಡೋದನ್ನ ಮರಿಬೇಡಿ. ಓಕೆ, ಇನ್ನು ನೆಕ್ಸ್ಟ್ ಅಂದರೆ ಫೇಸ್ ಕ್ಲೆನ್ಸಿಂಗ್. ಫ್ರೆಂಡ್ಸ್, ಸ್ಕಿನ್ ಕೇರ್ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೂಲ್ ಅಂದರೆ ಮುಖವನ್ನು ಕ್ಲೀನಾಗಿ ಇಡೋದು. ಈ ಧೂಳು, ಪೊಲ್ಯೂಷನ್, ಜಿಡ್ಡಿನಂಶ ಎಲ್ಲ ನಮ್ಮ ಪೋರ್ಸ್ಗಳಲ್ಲಿ ಸೇರಿಕೊಂಡು ಅದನ್ನು ಕ್ಲಾಗ್ ಮಾಡುತ್ತೆ. ಇದರಿಂದ ಆಕ್ನೆ, ಪಿಂಪಲ್, ಬ್ರೇಕ್ಔಟ್ನಂಥ ಸಮಸ್ಯೆಗಳು ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ನಿನ ಹೆಲ್ತ್ ಹಾಳಾಗತ್ತೆ ಮತ್ತು ಗ್ಲೋ ಕಡಿಮೆ ಆಗುತ್ತೆ. ಸೊ ದಿನಕ್ಕೆ 2-3 ಬಾರಿ ಮುಖವನ್ನು ಕ್ಲೀನ್ ಮಾಡೋದು ತುಂಬ ಅವಶ್ಯಕ. ಇನ್ನು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥ ಫೇಸ್ ವಾಶನ್ನು ಬಳಸಿ, ಇಲ್ಲ ಅಂದರೆ ಸೇಫರ್ ಸೈಡ್ ಕಡಲೆ ಹಿಟ್ಟನ್ನು ಬಳಸಿ ಮುಖವನ್ನು ಕ್ಲೀನ್ ಮಾಡಬಹುದು. ಆಯಿತಾ? ಇನ್ನು ನೆಕ್ಸ್ಟ್ ಅಂದರೆ ಸೋಪಿನ ಬಳಕೆ ಮಾಡದೇ ಇರುವುದು. ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ಸೋಪು, ಶಾಂಪೂ, ಕ್ರೀಮ್ಸ್ಗಳು ಅಸ್ತಿತ್ವಕ್ಕೆ ಬರುವ ಮೊದಲು ಕೂಡ ಜನರು ಸುಂದರವಾಗಿ ಕಾಣಿಸ್ತಿದ್ರು ಅಲ್ವಾ?
ಯಾವುದೇ ಸೋಪ್ ಕ್ರೀಮ್ಸ್ಗಳನ್ನು ಬಳಸದೇನು ನಮ್ಮ ಪೂರ್ವಜರು ಚೆನ್ನಾಗಿ ಕಾಣಿಸ್ತಿದ್ರು. ಹಾಗಿದ್ಮೇಲೆ ನಾವು ಕೂಡ ಯಾಕೆ ಈ ಸೋಪಿನ ಬಳಕೆಯನ್ನು ಕಡಿಮೆ ಮಾಡಬಾರ್ದು? ಯಾಕೆಂದ್ರೆ ಈ ಸೋಪಿನಲ್ಲಿರುವ ಕೆಮಿಕಲ್ಸ್ಗಳು ಸ್ಕಿನ್ನ ಡ್ರೈ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ಮುಖದಿಂದ ನ್ಯಾಚುರಲ್ ಆಯಿಲ್ ಅನ್ನ ತೆಗೆದು ಹಾಕಿ ಸ್ಕಿನ್ ಡ್ರೈ ಆಗಿ ರಿಂಕಲ್ಸ್ ಆಗೋ ಹಾಗೆ ಮಾಡುತ್ತೆ. ಸೊ ಇದರ ಬದಲಾಗಿ ನಾವು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ಮುಲ್ತಾನಿ ಮಿಟ್ಟಿಯಂತಹ ನ್ಯಾಚುರಲ್ ಫೇಸ್ ವಾಶ್ಗಳನ್ನ ಯಾಕೆ ಬಳಸಬಾರ್ದು ಅಲ್ವಾ? ನ್ಯಾಚುರಲ್ ಫೇಸ್ ವಾಶ್ಗಳನ್ನ ಬಳಸೋದ್ರಿಂದ ನಮ್ಮ ಮುಖಕ್ಕೆ ಯಾವುದೇ ಕೆಮಿಕಲ್ಗಳಿಂದಾಗುವ ಡ್ಯಾಮೇಜ್ನ ಭಯ ಇರಲ್ಲ. ಅಲ್ಲದೆ ಮುಖ ನ್ಯಾಚುರಲಿ ಗ್ಲೋಯಿಂಗ್ ಕೂಡ ಆಗುತ್ತೆ, ಹೌದಲ್ವಾ? ಸರಿ, ಇನ್ನು ನೆಕ್ಸ್ಟ್ ಅಂದರೆ ರೆಗ್ಯುಲರ್ ಆಗಿ ಮಾಯಿಶ್ಚರೈಸರ್ ಅನ್ನ ಬಳಸೋದು. ಫ್ರೆಂಡ್ಸ್, ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಅದು ಹೈಡ್ರೇಟೆಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಸ್ಕಿನ್ ನಲ್ಲಿ ಹೈಡ್ರೇಷನ್ ಇಲ್ಲ ಅಂದ್ರೆ ಸ್ಕಿನ್ ಡ್ರೈ ಆಗುತ್ತೆ ಮತ್ತು ಡಲ್ ಆಗಿ ಕಾಣಿಸುತ್ತೆ. ಇದರಿಂದ ಬೇಗ ಸುಕ್ಕು, ನೆರಿಗೆಗಳು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಮುಖವನ್ನ ಯಾವತ್ತೂ ಕೂಡ ಮಾಯಿಶ್ಚರೈಸರ್ಡ್ ಆಗಿಡೋದು ತುಂಬಾ ಮುಖ್ಯ. ಪ್ರತಿ ಸಲ ಮುಖ ತೊಳೆದಾಗ್ಲೂ ಮಾಯಿಶ್ಚರೈಸರ್ ಹಚ್ಚೋದನ್ನ ಮರಿಬೇಡಿ. ಅಭ್ಯಾಸ ಇಲ್ಲ ಅಂದ್ರೆ ಇವತ್ತಿಂದಲೇ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಯೌವನವನ್ನ ಕಾಪಾಡಿಕೊಳ್ಳುವಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಸನ್ಸ್ಕ್ರೀನ್ ಲೋಷನ್ ನ ಬಳಕೆ. ಫ್ರೆಂಡ್ಸ್, ಹೆಲ್ದಿ ಮತ್ತು ಗ್ಲೋಯಿಂಗ್ ಸ್ಕಿನ್ ಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ ಅನ್ನ ಬಳಸೋದು ತುಂಬಾ ಅಗತ್ಯ. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಿಸಿಲಿಗೆ ಹೋಗೋ ಮೊದಲು ಅಥವಾ ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಬಳಸ್ತಾರೆ. ಬಟ್ ಸನ್ಸ್ಕ್ರೀನ್ ಲೋಷನ್ ಅನ್ನ ರೆಗ್ಯುಲರ್ ಆಗಿ ಬಳಸೋದ್ರಿಂದ ಕೇವಲ ಬಿಸಿಲಿನಿಂದ ಅಷ್ಟೇ ಅಲ್ಲ, ಧೂಳು ಕಣಗಳಿಂದಲೂ ಕೂಡ ನಮ್ಮ ಸ್ಕಿನ್ ಅನ್ನ ಕಾಪಾಡುತ್ತೆ. ಸೊ ಯಾವುದೇ ಸೀಸನ್ ಇರಲಿ, ಯಾವುದೇ ವೆದರ್ ಇರಲಿ, ಸನ್ಸ್ಕ್ರೀನ್ ಲೋಷನ್ ಅನ್ನ ಬಳಸೋದು ತುಂಬಾ ಮುಖ್ಯ. ಇದು ನಿಮ್ಮನ್ನ ಪ್ರೀಮೆಚೂರ್ ಏಜಿಂಗ್ ಆಫ್ ಸ್ಕಿನ್ ನಿಂದ ಕಾಪಾಡತ್ತೆ. ಇನ್ನು ಸನ್ಸ್ಕ್ರೀನ್ ಲೋಷನ್ ಅನ್ನ ಬಳಸುವಾಗ SPF 50ಗಿಂತ ಮೇಲಿರುವ ಸನ್ಸ್ಕ್ರೀನ್ ಅನ್ನೇ ಬಳಸಿ. ಓಕೆ, ಇನ್ನು ನೆಕ್ಸ್ಟ್ ಅಂದ್ರೆ ಮೇಕಪ್ ನ ಬಳಕೆ ಕಡಿಮೆ ಮಾಡೋದು. ಫ್ರೆಂಡ್ಸ್, ಮೇಕಪ್ ಮಾಡೋದ್ರಿಂದ ನಾವು ಸುಂದರವಾಗಿ ಕಾಣಿಸ್ತೀವಿ ನಿಜ, ಬಟ್ ಅದು ಸ್ವಲ್ಪ ಸಮಯದ ತನಕ ಅಷ್ಟೇ. ಅತಿಯಾದ ಮೇಕಪ್ ನ ಬಳಕೆ ನಮ್ಮ ಸ್ಕಿನ್ ಹೆಲ್ತ್ ಅನ್ನ ಹಾಳು ಮಾಡಿ ಬಿಡುತ್ತೆ. ಯಾಕೆಂದ್ರೆ ಮೇಕಪ್ ಪ್ರಾಡಕ್ಟ್ಗಳಲ್ಲಿ ರಾಶಿ ಕೆಮಿಕಲ್ಸ್ಗಳು ಇರ್ತವೆ. ಅವುಗಳ ದೀರ್ಘಕಾಲದ ಬಳಕೆಯಿಂದಾಗಿ ನಮ್ಮ ನ್ಯಾಚುರಲ್ ಗ್ಲೋ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಪಿಂಪಲ್ಸ್, ಆಕ್ನೆ, ಡಾರ್ಕ್ ಸ್ಪಾಟ್ಸ್, ರಿಂಕಲ್ಸ್, ಫೈನ್ ಲೈನ್ಸ್ಗಳ ಸಮಸ್ಯೆ ಕಾಡುತ್ತೆ. ಹಾಗಾಗಿ ಮೇಕಪ್ ನ ಬಳಕೆ ಕಡಿಮೆ ಮಾಡುವುದು ತುಂಬಾ ಅಗತ್ಯ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಮಲಗುವ ಮೊದಲು ಮೇಕಪ್ ನ ರಿಮೂವ್ ಮಾಡೋದು. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ಮೇಕಪ್ ಅನ್ನ ಬಳಸ್ತಾರೆ ಲಾಂಗ್ ಟೈಮ್ ತನಕ, ಅಂದ್ರೆ ದಿನ ಇಡೀ ಮೇಕಪ್ ಅನ್ನ ಹಾಕೋತಾರೆ. ಕೆಲವೊಮ್ಮೆ ಮುಖವನ್ನ ಕ್ಲೀನ್ ಮಾಡದೆ, ಮೇಕಪ್ ಅನ್ನ ರಿಮೂವ್ ಮಾಡದೆ ಹಾಗೇ ಮಲ್ಕೊಂಡ್ ಬಿಡ್ತಾರೆ. ಬಟ್ ಹೀಗೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಈ ಮೇಕಪ್ ಅನ್ನ ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡ್ಕೊಂಡ್ ಬಿಡುತ್ತೆ. ಇದರಿಂದ ಸ್ಕಿನ್ ಹಾಳಾಗತ್ತೆ. ಸೊ ಯಾವತ್ತೂ ಕೂಡ ಮೇಕಪ್ ಅನ್ನ ಮೇಕಪ್ ರಿಮೂವರ್ ನಿಂದ ಅಥವಾ ಈ ಕ್ಲೆನ್ಸರ್ ನಿಂದ ಕ್ಲೀನ್ ಮಾಡಿ. ಇಲ್ಲ ಅಂದ್ರೆ ತೆಂಗಿನ ಎಣ್ಣೆಯಿಂದ ಮುಖದ ಮೇಲೆ ಮಸಾಜ್ ಮಾಡಿ ಮೇಕಪ್ ಅನ್ನ ರಿಮೂವ್ ಮಾಡಿ ಮುಖವನ್ನ ತೊಳೆದು ಮಾಯಿಶ್ಚರೈಸರ್ ನ ಹಚ್ಚಿ ಅಂಡ್ ಯು ಆರ್ ಡನ್. ಓಕೆ, ಇನ್ನು ಹೆಲ್ದಿ ಅಂಡ್ ಗ್ಲೋಯಿಂಗ್ ಸ್ಕಿನ್ ಪಡಿಲಿಕ್ಕೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಸಮತೋಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್. ಫ್ರೆಂಡ್ಸ್, ಯಾವತ್ತೂ ನೆನಪಿಡಿ, ನಾವೇನ್ ತಿಂತೀವೋ ನಮ್ಮ ದೇಹ ಅದನ್ನೇ ಕೊಡುತ್ತೆ. ಸೊ ನೀವು ತಿನ್ನುವ ಪ್ರತಿ ವಸ್ತುವಿನ ಮೇಲೆ ನಿಮ್ಮ ಗಮನ ಇರಲಿ. ಆಹಾರದಲ್ಲಿ ಸೊಪ್ಪು ತರಕಾರಿಗಳ ಬಳಕೆ ಹೆಚ್ಚಾಗಿ ಮಾಡಿ. ಇದರಲ್ಲಿರುವ ಪ್ರೋಟೀನ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ನಿಮ್ಮ ಸ್ಕಿನ್ನಿಗೆ ಬೇಕಾಗಿರುವ ಅವಶ್ಯಕವಾದ ಪೋಷಕಾಂಶಗಳಾಗಿವೆ. ಇದರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆಗುತ್ತೆ ಮತ್ತು ನ್ಯಾಚುರಲಿ ಗ್ಲೋ ಮಾಡುತ್ತೆ. ಸೊ ಆದಷ್ಟು ಪ್ರೊಸೆಸ್ಡ್ ಫುಡ್, ಆಯಿಲಿ ಫುಡ್ ಮತ್ತು ಶುಗರ್, ಮೈದಾವನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಅಥವಾ ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ, ನಿಮ್ಗೆ ಒಳ್ಳೆಯದು. ಓಕೆ, ಇನ್ನು ಕೊನೆಯದಾಗಿ ಉತ್ತಮವಾದ ನಿದ್ರೆ. ಫ್ರೆಂಡ್ಸ್, ದಿನ ಇಡೀ ಕೆಲಸ ಮಾಡೋದು, ರಾತ್ರಿ ಲೇಟ್ ಆಗಿ ಮಲಗೋದು ಮತ್ತು 8 ಗಂಟೆಗಳ ನಿದ್ರೆ ಅಥವಾ ಉತ್ತಮವಾದ ನಿದ್ರೆ ಮಾಡದೇ ಇರೋದರ ಸೈಡ್ ಎಫೆಕ್ಟ್ಸ್ ನಿಮ್ಮ ಸ್ಕಿನ್ನಿನ ಮೇಲೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾವು ನಿದ್ರೆ ಮಾಡುವಾಗ ನಮ್ಮ ಸ್ಕಿನ್ ಸೆಲ್ಸ್ ರಿಪೇರ್ ಆಗುತ್ತೆ ಮತ್ತು ಗ್ರೋ ಆಗುತ್ತೆ. ಬಟ್ ಸರಿಯಾದ ಮತ್ತು ಸಮರ್ಪಕವಾದ ರೀತಿಯಲ್ಲಿ ನಿದ್ರೆ ಸಿಗದೆ ಇದ್ರೆ ಅದರ ಎಫೆಕ್ಟ್ ನಮ್ಮ ಸ್ಕಿನ್ನಿನ ಮೇಲೆ ಕಾಣಿಸುತ್ತೆ. ಸ್ಕಿನ್ ಡಲ್ ಆಗುತ್ತೆ, ಡಾರ್ಕ್ ಸರ್ಕಲ್ಗಳ ಸಮಸ್ಯೆ ಕಾಡುತ್ತೆ ಮತ್ತು ಮುಖದಲ್ಲಿ ಗ್ಲೋ ಕಳೆದು ಹೋಗಿ ಬಿಡುತ್ತೆ. ಸೊ ಉತ್ತಮವಾದ ನಿದ್ರೆ ಕೂಡ ನಮ್ಮ ಸ್ಕಿನ್ ಅನ್ನ ಹೆಲ್ದಿ ಮತ್ತು ಗ್ಲೋಯಿಂಗ್ ಮಾಡುವಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ಗಳನ್ನ ಬದಲಾಯಿಸಿಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ನ್ಯಾಚುರಲಿ ಗ್ಲೋಯಿಂಗ್ ಮತ್ತು ಬ್ಯೂಟಿಫುಲ್ ಆಗುವ ಹಾಗೆ ಮಾಡಬಹುದು. ಓಕೆ, ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಖಂಡಿತ ಇರಲಿ. ಥ್ಯಾಂಕ್ ಯು.